ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಣ್ಣಯ್ಯ, ಏನ್ ಮಾಡ್ತಿದ್ಯಾ ಅಣ್ಣಯ್ಯ? ಅತ್ತೆ ಯಾವ ತಪ್ಪು ಮಾಡಿಲ್ಲ. ಇಲ್ಲ ತಂಗ್ಯವ, ನಮ್ಮೊಬ್ಬನ್ ಕೊಂದಿರೋದು ನಂಜ ಮನಯ್ಯ. ಇಲ್ಲ ಅಣ್ಣಯ್ಯ, ನಾನು ಮೊದಲು ದುಡ್ಕಿ ನಿಂತರನೇ ಅನುಮಾನ ಪಟ್ಟಿದ್ದೆ. ಪಾಪ ಅತ್ತೆ ಕೆಟ್ಟೋರಲ್ಲ ಅಣ್ಣಯ್ಯ. ಅತ್ತೆಗೆ ಅವನ ಮೇಲೆ ತುಂಬಾ ಗೌರವ. ಅವ್ವ ಸತ್ತ ಮೇಲೆ ಅವನ್ ಚಪ್ಪಲಿ ತಂದು ಅತ್ತೆ ಪೂಜೆ ಮಾಡ್ತಿದಾರ ಅಣ್ಣಯ್ಯ. ಸಿರಿ, ದುಡುಕ್ಬೇಡ ಕಣಪ್ಪ. ನಾವೇ ಕಣ್ಣಾರೆ ಕಂಡಿದ್ರು ಪ್ರಮಾಣಿಸ್ ನೋಡ್ಬೇಕು. ಹೊಸ ಸಮಾಧಾನ ವಿಚಾರಿಸೋಣ ತಡಿ. ನಂಜವ, ತಿಟ ಹೇಳು, ಈ ಬಟ್ಟೆ ನಿಮ್ಮ ಮನೆಗೆ ಹೆಂಗ್ ಬಂತು? ನನಗೆ ಗೊತ್ತಿಲ್ಲ ಪುಟಕ. ಎಲ್ಲ ಬಟ್ಟೆನೂ ಒಯ್ಯಕ್ಕಾಕ ಇದನ್ನೂ ಆಗ್ತೆ ಆಟಯ್ಯ. ಹಂಗಾದ್ರೆ ಈ ಬಟ್ಟೆ ನಿಮ್ ಮನೆಗೆ ಇಟ್ಟವ್ರು ಯಾರೋ? ನಾನೇ ಇಟ್ಟಿದ್ದು. ಆ ಬಟ್ಟೆನ ನಾನೇ ಮನೇಲಿ ಇಟ್ಟಿದ್ದು. ಬಾಬಾ, ನೀವಾ? ಇದೇನಿದು ತೆರೆ ಮ್ಯಾಗೆ ಹೊಸ ಕತೆ? ಇವಾಗ ನೋಡು, ಆಟಕ್ ಮಜಾ ಬಂತು. ಚಂದ್ರಣ್ಣ, ಹಾಗಾದ್ರೆ ನೀವು? ಹೇ ಸ್ನೇಹ, ಇರಮ್ಮ. ನೀವೇ ಏನೇನೋ ಊಹೆ ಮಾಡ್ಕೋಬೇಡಿ. ಆ ಬಟ್ಟೆ ಇಟ್ಟಿದ್ದು ನಾನೇ, ಆದ್ರೆ ಇದರಿಂದ ಬೇರೆನೇ ಕತೆ ಇದೆ. ತಗೋಕಂಟಿ, ಇದನ್ನು ಓದು, ಗೊತ್ತಾಗತ್ತೆ. ಓಹ್ ಸಾರಿ ಸ್ನೇಹ, ನೀನೇ ಓದಮ್ಮ. ಬಂಗಾರಮ್ಮ ನನ್ನ ಶತ್ರು. ಅವಳನ್ನ ಮುಗಿಸಿ ನಾನ್ ಗೆದ್ದಾಯ್ತು. ನಿಮ್ಗೀಗ ಉಳ್ದಿರೋದು ಬೂದಿ ಮಾತ್ರ. ಅದಕ್ಕೆ ನನ್ನ ಕಡೆಯಿಂದ ಈ ಉಡುಗೊರೆ ಇಟ್ಕೊಳ್ಳಿ. ಇದು ಕೊಲೆಗಾರ ಬರೆದಿರೋ ಪತ್ರ. ಅತ್ತೆ ಸದ್ ದಿನ ಮನೆ ಹತ್ರ ಯಾರೋ ಒಬ್ಬ ವ್ಯಕ್ತಿ ಬಂದು ಈ ಬಟ್ಟೆ ಜೊತೆಗೆ ಈ ಪತ್ರನ ಕೊಟ್ಟು ಓಡೋದ. ಈಟ್ ದಿನ ಯಾಕೆ ಬಾಬಾ ಈ ಸಣ್ಣ ಅಂತ ಹೇಳಿಲ್ಲ? ಸಾವಿನ ಮನೇಲಿ ಎಲ್ಲರೂ ನೋವಲ್ಲಿದ್ವಿ. ಇನ್ನೂ ಇದು ನಿನ್ನ ಕೈಗೆ ಸೇರಿದ್ರೆ ನೀನು ಇದ್ದ ಪರಿಸ್ಥಿತಿಲಿ ನಿನ್ನ ಕೈ ರಕ್ತ ಆಗ್ತಿತ್ತು. ಅದಕ್ಕೆ ನಾನು ಯಾರಿಗೂ ಹೇಳಕ್ ಹೋಗಿಲ್ಲ. ಹಂಗಾದ್ರೆ ಹೆಂಗಿನ್ ತಗೊಂಡೋಗಿ ಮನೆಗೆ ಇಟ್ಕೊಂಡಿದ್ದೆ ಚಂದ್ರು? ಹೌದು, ಎಲ್ಲ ತಿಳಿಯಾದ್ಮೇಲೆ ನಾನೇ ಈ ವಿಷಯನ ಕಂಟಿಗೆ ತಿಳಿಸೋಣ ಅಂತ ಇದ್ದೆ. ಬಟ್ ಅಷ್ಟರಲ್ಲಿಗೆಲ್ಲ ಆಗೋಯ್ತು. ಹಿಂದೆ ಮುಂದೆ ಏನು ತಿಳ್ಕೊಳ್ದೆ ನನ್ನ ಮ್ಯಾಗ ಅನುಮಾನ ಪಟ್ಬಿಟ್ರಲ್ಲ ಎಲ್ರೂ. ಇದು ಸರಿನಾ? ಇದನ್ನೆಲ್ಲ ನೋಡಿದ್ರೆ ಕೊಲೆ ಮಾಡಿರೋ ನಮ್ಮ ಸುತ್ತಮುತ್ತನೇ ಇರೋಂಗೆ ಕಾಣ್ತದೆ. ಸುತ್ತಮುತ್ತನ ಯಾರಿರ್ಬೋದು? ನನಗೆ ಯಾಕೋ ಆ ರಾಧ ಮೇಲೆ ಅನುಮಾನ. ಈ ಪತ್ರನ ಅವಳೇ ಬರ್ದಿರ್ಬೋದು ಅನಿಸ್ತಿದೆ. ಅವಳಿಗೆ ಅತ್ತೆ ಮೇಲೆ ಮೊದಲಿಂದನೂ ಕೋಪ ಇತ್ತು. ನಮ್ಮಮ್ಮನ ಮಾತು ಜೋರ್ ಇರ್ಬೋದು, ಆದ್ರೆ ಅತ್ತೆ ಜೀವ ತೆಗಿಯೋಷ್ಟು ಕಟಕರಲ್ಲ. ಅವ್ರವ್ರ ತಾಯಿ ಅವ್ರಿಗೆ ಇಂಪಾರ್ಟೆಂಟೇ ಕಂಟಿ. ಕೋಪದಲ್ಲಿ ಬೇರೆಯವ್ರ ತಾಯಿಗೆ ಹತ್ರ ಅವಮಾನ ಮಾಡಬಾರ್ದು. ಇವತ್ತು ನೀವೆಲ್ಲರೂ ನಮ್ಮ ಅಮ್ಮನ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ ದೊಡ್ಡ ಥ್ಯಾಂಕ್ಸ್. ಅಮ್ಮ ಬಾರಮ್ಮ ಹೋಗೋಣ.
ಬಾರಮ್ಮ. ಏನು ಯೋಚನೆ ಮಾಡ್ತಿದ್ದೆ ಸಿರಿ? ಬಟ್ಟೆ ಪತ್ರ ಎಲ್ಲ ಪೊಲೀಸ್ನವ್ರು ಕೊಟ್ಟಾಯ್ತಲ್ಲ, ಊಟ ಮಾಡುವ. ಹೊಟ್ಟೆಲ್ ಬೆಂಕಿ ಇರೋವಾಗ ಊಟ ಹೆಂಗ ಇರ್ತದೆ? ಬೆಂಕಿ ಆರಕ್ಕೆ ಹೊಸಿ ಸಮಯ ಹಿಡಿತದೆ ಸಿರಿ. ಈಟ್ ದಿನ ಯಾರು ಅನ್ನೋದೇ ಗೊತ್ತಾಗಿರ್ಲಿಲ್ಲ, ಈಗ ಒಂದೊಂದೇ ಆಚೆಗೆ ಗೊತ್ತಾಯ್ತಲ್ಲ. ಹಂಗೆ ಕೊಲೆ ಮಾಡಿದವನು ಕೂಡ ಸಿಕ್ಕಾಕತ್ತಾನೆ. ಪತ್ತರ ಕೋಪಕ್ಕೆ ಈಗ್ಲೇ ಅವಾಗ ರಾಧನ್ ಕುತ್ಕೆನಾ? ತೆಪ್ಪು ಕಣಪ್ಪ, ನೆಳ್ಳಗೆ ನಾಯಿ ಕೂಡ ಆನೆ ಕಂಡಂಗೆ ಕಾಣ್ತದೆ. ಹಂಗಂದ್ಬಿಟ್ಟು ನಾವು ಎತ್ತರಕ್ಕೆ ಜಿಗಿದು ಜಿದ್ಕಾಯಕ್ಕಾಯ್ತದ? ರಾಧನ್ ಮ್ಯಾಗಿರೋದು ಬರೀ ಅನುಮಾನ, ಆಟಯ್ಯ. ಅವಳೆ ಮಾಡವಳೆ ಅಂತ ಸಾಬೀತಾಗಿಲ್ವಲ್ಲ. ಸಾಬೀತಾಗೋ ಹೊತ್ತಿಗೆ ನಾವೇ ಮಣ್ಣಾಗಿರ್ತೀವವ. ಈಚಾಣೆ ಅಂತ ಹೋದ್ರೆ ಅವಳು ಕಣ್ ತಪ್ಪಿಸಿ ನಮ್ಮನ್ನ ಯಾಮಾರಿಸ್ಬಿಡ್ತಾಳೆ. ಕರ್ಮದ ಏಟ್ನ ಯಾರು ತಪ್ಸ್ಕೊಳಕ್ಕಾಗಕ್ಕಿಲ್ಲ ಸಿರಿ. ಹಂಗಂತ ಕೈ ಕಟ್ಕೊಂಡು ಕುತ್ಕೋಬೇಕಂತ ಹೇಳ್ತೀನವ? ಕೂರೋ ಮಾತೇ ಇಲ್ಲ, ನಾವೇ ಹೊಡೆದಾಕುಮ್ಮ. ಆದರೆ ಅಪರಾಧಿ ಇವನೇ ಅಂತ ನಮಗೆ ಗೊತ್ತಾಗೋವರೆಗೂ ಹೊಸಿ ತಾಳ್ಮೆಯಿಂದ ಇರಮ್ಮ. ಬಾಬಾ ಹೇಳ್ದಂಗೆ ಒಬ್ಬನ್ನ ಕೊಲ್ಸಿದ್ದು ರಾಧನೆ ಅಂತ ಗೊತ್ತಾದ್ರೆ ನಾನಂತೂ ರುದ್ರ ತಾಂಡವನೇ ಆಡ್ಬಿಡ್ತೀನವ. ನೀನ್ ಆಟೆ ಅಲ್ಲ, ನಾನು ಕಾಳಿ ಆಯ್ತೀನಿ. ಹಾ, ಮೊದ್ಲಿದೆಲ್ಲ ರಾಧನೆ ಮಾಡಿರೋದು ಅಂತ ಸಾಬೀತಾಗ್ಲಿ. ಪೊಲೀಸ್ ಅಮ್ಮವರು ಸಹಿತ ನ್ಯಾಯದ ಪರವಾಗಿ ಅವರೇ. ಕಂಡಿಡ್ದು ಸುಳು ಕೊಡ್ಲಿ, ಆಮ್ಯಾಗೈತೆ. ನೀನು ಈಟೊಂದು ಹೇಳ್ತದಿ ಅಂತ ಸುಮ್ಕಾಯ್ತಿದ್ದೀನವ. ಇಲ್ಲಂದಿದ್ರೆ ಈಟೊತ್ಕೆಲ್ಲ ರಾಧ ಮುಂದೆ ಇರ್ತೈತೆ. ನೋಡ್ಸಿರಿ, ಅಮ್ಮವ್ರ ಆಸೆ ಹಂಗೆ ನಾಳೆಯಿಂದ ಮದುವೆ ಶಾಸ್ತ್ರಗಳು ಶುರುವಾಯ್ತದೆ. ಎಲ್ಲರ ಮುಂದನೂ ನಮ್ಮ ಕೋಪ ತೋರ್ಸ್ಕೊಳ್ಳೋದು ಬೇಡ. ಹಂಗಂತ ಕೊಂದವನ್ನ ಕಾದು ಬಡಿಯೋದು ಬಿಡೋದು ಬೇಡ. ಎಲ್ಲರ ಜೊತೆಗೂ ಇದ್ದು ನಮ್ಮ ದಾರಿಯಲ್ಲಿ ನಾವು ನಡೆಯಮ್ಮ. ಸರಿ ಕಣವ, ಮದುವೆ ಮುಗಿಯೋ ಹೊತ್ತಿಗೆ ಇದರಿಂದ ಯಾರವ್ರಂತ ನಾವು ಕಂಡುಹಿಡಿಲೇಬೇಕು. ಅಮ್ಮವರು ನಮ್ಮ ಜೊತೆಗೆ ಅವರೇ ಸಿರಿ. ತೆಪ್ಪು ಮಾಡಿದವ್ರನ್ನ ಸಿಗಿಸೇ ಸಿಗಿಸ್ತಾರೆ.